ಫೆಬ್ರವರಿ 12ನೇ ತಾರೀಕಿನಿಂದ ಮಾರ್ಚ್ 13ನೇ ತಾರೀಕಿನ ತನಕ ಮಂಗಳೂರು ಮೂಡಬಿದಿರೆ ರಸ್ತೆಯಲ್ಲಿ ಕಾಮಗಾರಿ ಇದೆ. ಅಂದ್ರೆ ಎಡಪದವಿನಲ್ಲಿ ರಸ್ತೆ ಬಿರುಕು ಬಿಟ್ಟಿದೆ. ಹೀಗಾಗಿ ಬದಲಿ ಮಾರ್ಗದಲ್ಲಿ ಸಂಚರಿಸಬೇಕಂತ ನಿನ್ನೆ ಆದೇಶ ಬಂದಿದೆ. ಇನ್ನು 1 ತಿಂಗಳು ಜನ ಸುತ್ತು ಬಳಸಿ ಹೋಗಬೇಕು. ಮೂಡಬಿದ್ರೆಯಿಂದ ಬರುವವರು ಮುಲ್ಕಿ ಮಾರ್ಗವಾಗಿ ಹೋಗಬೇಕು. ಈ ಕಡೆ ಮಂಗಳೂರಿನಿಂದ ಮೂಡಬಿದ್ರೆಗೆ ಹೋಗಬೇಕಿದ್ರೆ ಮುಚ್ಚೂರು ಮಾರ್ಗ ಆಗಿ ಹೋಗಬೇಕು. ಈಗ ನಾವು ಅಧಿಕಾರಿಗಳಿಗೆ ಕೇಳ್ತಾ ಇರುವ ಪ್ರಶ್ನೆ, ಜನಸಾಮಾನ್ಯರು ಹೆಲ್ಮೆಟ್ ಹಾಕದಿದ್ರೆ ದಂಡ ಹಾಕ್ತೀರಾ? ಟ್ಯಾಕ್ಸ್ ಕಟ್ಟದಿದ್ರೆ ನೀವು ದಂಡ ಹಾಕ್ತೀರಾ? ನಾವು ಏನೇ ಮಾಡದಿದ್ರೂ ಕೂಡ ದಂಡ ಹಾಕ್ತೀರಾ? ನಮ್ಮನ್ನ ಪ್ರಶ್ನೆ ಮಾಡ್ತೀರಾ? ಈಗ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ. ಮಂಗಳೂರು ಮತ್ತು ಮೂಡಬಿದ್ರೆಯ ನಡುವೆ ಸಂಚರಿಸುವ ಜನರು 1 ತಿಂಗಳ ಕಾಲ ಸುತ್ತು ಬಳಸಿ ಹೋಗ್ಬೇಕಲ್ಲ, ಇದಕ್ಕೆ ನೀವು ಯಾರಿಗೆ ದಂಡ ಹಾಕ್ತೀರಾ? ಹೆದ್ದಾರಿ ಪ್ರಾಧಿಕಾರಕ್ಕ, ಇಂಜಿನಿಯರ್ಗ, ಕಾಮಗಾರಿಯನ್ನ ಗುತ್ತಿಗೆ ವಹಿಸಿಕೊಂಡವರಿಗ? ಯಾಕಂತ ಹೇಳಿದ್ರೆ ಎಡಪದವಿನ ಹತ್ರ ವಂಡೇಲ ಹಾಲ್ನ ಎದುರುಗಡೆ ನಿಮಗೆ ರಸ್ತೆಯಲ್ಲಿ ಅಕ್ರಮವಾಗಿ ಕಲ್ಲಿನ ಕೋರೆ, ಕೆಂಪು ಕಲ್ಲಿನ ಕೋರೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟವರು ಯಾರು? ನಿಯಮಾವಳಿಗಳು ಏನ್ ಹೇಳುತ್ತೆ? ನೀವು ಗುಂಡಿ ಮಾಡ್ಲಿಕ್ಕೆ ಹೋಗುವವರು ನೀವು ಹೊಂಡದ ರೀತಿಯಲ್ಲಿ ಮಾಡಿದ್ದಲ್ಲ, ನೀವು ಭೂಮಿಯನ್ನ ಅಗೆದು ಕೆಂಪು ಕಲ್ಲನ್ನ ತೆಗೆದು ಪ್ರೈವೇಟ್ ಆಗಿ ಮಾರಾಟ ಮಾಡಿ ಹಣ ಮಾಡಿದ್ರಲ್ವಾ? ಇದು ಯಾರು ಮಾಡಿದ ತಪ್ಪು? ಇವತ್ತು ಜನರಿಗೆ ಯಾಕೆ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ? ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳೇ, ಈ ಹಿಂದೆ ಇದ್ದಂತಹ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತನಿಖೆಗೆ ಆದೇಶವನ್ನ ಕೊಟ್ಟಿದ್ರು. ಎಸಿ ಆಗಿದ್ದಂತಹ ಹರ್ಷವರ್ಧನ್ ತನಿಖೆಯನ್ನ ಮಾಡಿದ್ದಾರೆ. ನಿಮ್ಮಲ್ಲಿ ಆ ತನಿಖೆಯ ರಿಪೋರ್ಟ್ ಇದೆನಾ? ಎಸಿ ಅವರು ಕೊಟ್ಟ ರಿಪೋರ್ಟ್ ಏನಾದ್ರೂ ನಿಮ್ಮ ಬಳಿಯಲ್ಲಿ ಇದ್ರೆ ನೀವು ಜನರಿಗೆ ಈ ರಿಪೋರ್ಟ್ ಅನ್ನ ಬಹಿರಂಗ ಪಡಿಸಬೇಕು. ಇಲ್ಲಿ ಅಕ್ರಮ ಆಗಿದೆ ಅಂತ ಎಸಿ ಹರ್ಷವರ್ಧನ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಿಮಗೆ ಕೆಂಪು ಕಲ್ಲು ನಿಮ್ಮ ಹೆದ್ದಾರಿ ಕಾಮಗಾರಿಗೆ ಬಳಕೆ ಮಾಡ್ಲಿಕ್ಕೆ ತೆಗಿಬಹುದು, ಆದ್ರೆ ನೀವು ಕೆಂಪು ಕಲ್ಲಿನ ಕೋರೆಯನ್ನ ರಸ್ತೆಯಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಯಾರು ಹೇಳಿದ್ದು? ಈ ಒಂದು ಕೆಂಪು ಕಲ್ಲಿನ ಕೋರೆಯಿಂದ ನೀವು ಅಕ್ರಮವಾಗಿ ಕಲ್ಲನ್ನ ತೆಗೆದು ಪ್ರೈವೇಟ್ ನಲ್ಲಿ ಮಾರಾಟ ಮಾಡ್ಲಿಕ್ಕೆ ಯಾರು ಹೇಳಿದ್ದು? ಈ ಕೆಂಪು ಕಲ್ಲಿನ ಕೋರೆಯಲ್ಲಿ ಅಕ್ರಮ ಆಗಿದೆ ಅಂತ ನಿಮ್ಮದೇ ಇಲಾಖೆಯ ಎಸಿ ಹರ್ಷವರ್ಧನ್ ಕೊಟ್ಟಿರುವ ರಿಪೋರ್ಟ್ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಜಿಲ್ಲೆಯ ಜನರಿಗೆ ಇದನ್ನ ಬಹಿರಂಗ ಪಡಿಸಿ. ಇವತ್ತು ನೀವು ಮಾಡಿದ ಸ್ವಯಂಕೃತ ಅಪರಾಧಕ್ಕೆ ನಮ್ಮ ಜಿಲ್ಲೆಯ ಜನರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಒಂದಲ್ಲ ಎರಡಲ್ಲ, 1 ತಿಂಗಳುಗಳ ಕಾಲ, ಬರೋಬ್ಬರಿ 30 ದಿವಸಗಳ ಕಾಲ ನಾವು ಸುತ್ತು ಬಳಸಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಇದೆ. ನೀವು ಮಾಡಿರುವ ಅವೈಜ್ಞಾನಿಕ ಕಾಮಗಾರಿಗೆ, ನೀವು ಮಾಡಿರುವ ಕೆಂಪು ಕಲ್ಲಿನ ದಂಧೆಗೆ ಇವತ್ತು ಜಿಲ್ಲೆಯ ಜನರಿಗೆ ಯಾಕೆ ಶಿಕ್ಷೆ? ಪ್ರತಿನಿತ್ಯ ಕಾಲೇಜ್ಗೆ ಹೋಗುವವರು, ಪ್ರತಿನಿತ್ಯ ಕೆಲಸಕ್ಕೆ ಹೋಗುವವರು, ಅಥವಾ ತುರ್ತಾಗಿ ಆಸ್ಪತ್ರೆಗೆ ಹೋಗ್ಬೇಕಾದವರು ಇವತ್ತು ಸುತ್ತು ಬಳಸಿ ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ ರೋಡ್ ಅನ್ನ ಲೆವೆಲ್ ಮಾಡ್ಲಿಕ್ಕೆ ಹೇಳಿದ್ರೆ ಒಂದು ಕಡೆಯಿಂದ ಸ್ವಲ್ಪ ಮಣ್ಣು ತೆಗೆದು ಕಲ್ಲು ತೆಗೆದು ಇನ್ನೊಂದು ಕಡೆ ಲೆವೆಲ್ ಮಾಡುವ ಬದಲಾಗಿ ನೀವು ಭೂಮಿಯ ಆಳಕ್ಕೆ ಅಗೆದು ಕೆಂಪು ಕಲ್ಲನ್ನ ತೆಗೆದು ಅದನ್ನ ಮಾರಾಟ ಮಾಡಿ ನೀವು ಹಣ ಮಾಡಿ ಇವತ್ತು ಜಿಲ್ಲೆಯ ಜನರಿಗೆ ಯಾಕೆ ಶಿಕ್ಷೆಯನ್ನ ವಿಧಿಸ್ತಾ ಇದ್ದೀರಾ? ನಮ್ಮ ಪ್ರತಿಯೊಂದು ಜಿಲ್ಲೆಯ ಜನರು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ, 1 ತಿಂಗಳ ಕಾಲ ಸುತ್ತು ಬಳಸಿ ಹೋಗುವ ಬದಲು ತಪ್ಪು ಯಾಕೆ ಆಗಿದೆ, ಯಾರಿಂದ ಆಗಿದೆ? ನಮಗೆ ಪ್ರತಿಯೊಂದಕ್ಕೂ ಫೈನ್ ಹಾಕುವ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡಿ.